ಸ್ಟಾಕ್ ಮಾರ್ಕೆಟ್ ಕಳೆದ 5 ತಿಂಗಳಿಂದ ಬೀಳ್ತಾ ಇದೆ. ತುಂಬ ಜನ ಪೋರ್ಟ್ಫೋಲಿಯೋ 20 to 30% ಡೌನ್ ಇದೆ. ಸರ್ ಏನು ಮಾಡೋದು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಿದ್ದೀರಾ. ನಿಮ್ಮ ಪ್ರಶ್ನೆಗೆ ಸಿಂಪಲ್ ಉತ್ತರ, ಗೋಲ್ಡ್ ಮಾತ್ರ ಪೀಕಲ್ಲಿದೆ, ಗೋಲ್ಡ್ ಬಿಟ್ಟು ಎಲ್ಲನೂ ಡೌನಲ್ಲಿದೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಟು ಬುಕ್ ಪ್ರಾಫಿಟ್ ಇನ್ ಗೋಲ್ಡ್. ಯಾವ ಸ್ಟಾಕ್ಸು 3 months ಡೇಟಾ ಯೂಸ್ ಮಾಡಿ ನಾನು ಅನಲೈಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಟ್ಟಾಕಿದರೆ ಇಡೀ ದೇಶದ ಎಲ್ಲ ಒಂದು ಫಿನ್ ಇನ್ಫ್ಲೂಯೆನ್ಸರ್ಸ್ ಆರ್ ಯೂಟ್ಯೂಬಲ್ಲಿ ಒಂದು ಎಜುಕೇಷನ್ ಕೊಡೋರಿಗೆ ಇದು ಒಂದರ ಆಘಾತ. ಈಗ ಒಂದು ಮಾರ್ಕೆಟ್ ಒಂದು ವೇವ್ ಹಿಂಗೆ ಬಂದಿದ ತಕ್ಷಣ ಮತ್ತೆ ಒಂದು ಸ್ವಲ್ಪ ಬೌನ್ಸ್ ಕೊಡುತ್ತೆ. ಮತ್ತೆ ಆ ಬೌನ್ಸಲ್ಲಿ ಎಲ್ಲ ಎಂಟ್ರಾಗ್ತಾರೆ ರೀಟೇಲರ್ಸ್ ಎಲ್ಲ, ಮತ್ತೆ ಕೆಳಗೆ ಹೊಡಿತಾರೆ. ರೀಟೇಲರ್ಸ್ ಮತ್ತೆ ಕಳ್ಕೋತಾರೆ, ಮತ್ತೆ ಒಂದು ಬೌನ್ಸ್ ಕೊಡ್ತಾರೆ, ಮತ್ತೆ ಎಂಟ್ರಾಗ್ತಾರೆ, ಮತ್ತೆ ಕಳ್ಕೋತಾರೆ. 2 ಸತಿ ಟ್ರ್ಯಾಪ್ ಮಾಡಿಬಿಟ್ಟು 2 ಸತಿ ಟ್ರ್ಯಾಪ್ ಆದಮೇಲೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗೋದು. ಸೊ ಆ್ಯಕ್ಚುಲಿ ನಿಫ್ಟಿ ಬಿದ್ದಿರೋದು 13-14% ಅಷ್ಟೇ. ಬಟ್ ಸ್ಟಾಕ್ಸ್ಗಳು 40% ಬಿದ್ದಿದೆ, 49% ಬಿದ್ದಿದೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಯಾರ್ಯಾರು ಹೂಡಿಕೆ ಮಾಡಿದಿರೋ, ಸೊ ನೀವು ಡೆಫಿನೆಟ್ಲಿ ಯು ಹ್ಯಾವ್ ಟು ವೇಟ್ ಅನದರ್ 1 year or 1.5 2 years ನೀವು ವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಮೇಲಕ್ಕೆ ಬರುತ್ತೆ. ಲಾರ್ಜ್ ಕ್ಯಾಪ್ ನಿಫ್ಟಿ 50 ಬಿಟ್ಟು ಬೇರೆ ಸ್ಟಾಕ್ಸ್ನ ಆ ಹೆಸರು ಹೇಳೋದೇ ಅಪರಾಧ ಅಂತ ನಾನು ಹೇಳಿದ್ದೀನಿ. ಆದರೂ ಧೈರ್ಯ ಮಾಡಿ ಆ ಯೂಟ್ಯೂಬು ಈ ಯೂಟ್ಯೂಬು ನೋಡಿಕೊಂಡು ಆ ಸ್ಟಾಕ್ಸ್ ಈ ಸ್ಟಾಕ್ಸ್ ಹಾಕಿ ತುಂಬ ನೋವಲ್ಲಿದ್ದೀರಾ. ಮಾರ್ಚ್ ತಿಂಗಳಲ್ಲಿ ಬೇಕಂತಾನೆ ಮಾರ್ಕೆಟ್ನ ಬೀಳಿಸಿ ಲಾಸ್ ಬುಕ್ ಮಾಡ್ತಾರೆ. ಪ್ರತಿಯೊಬ್ಬ ಶ್ರೀಮಂತರು ಪ್ರತಿಯೊಬ್ಬರು ಲಾಸ್ ಬುಕ್ ಮಾಡ್ತಾರೆ. ಏನಕ್ಕೆ ಬುಕ್ ಮಾಡ್ತಾರೆ ಅಂದರೆ, ಲಾಸ್ ಬುಕ್ ಮಾಡಿದ್ರೆ ತಾನೇ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಟ್ಯಾಕ್ಸಿಂದ ಎಸ್ಕೇಪ್ ಆಗಬೇಕಲ್ಲ. ಮಾರ್ಚ್ 31st ಮಾರ್ಕೆಟ್ ಇದೇ ಥರ ಒಂದು ಚಾಪಿ ಸೈಡ್ ವೇಸ್, ಒಂದು ಫಾಲ್ ಬರೋದು, ಒಂದು ಫೇಕ್ ಅಪ್ ಮೂವ್ ಬರೋದು, ಮತ್ತೆ ಫಾಲ್ ಬರೋದು, ಒಂದು ಸೈಡ್ ವೇಸ್, ಒಂದು ಫೇಕ್ ಅಪ್ ಮೂವ್, ಮತ್ತೆ ಫಾಲ್ ಬಂದು ಒಂದು ಸಪೋರ್ಟ್ ಝೋನಿಗೆ ಬಂದು ಅಲ್ಲಿಂದ ರಿಕವರ್ ಆಗುತ್ತಂತ ನನ್ನ ಅನಿಸಿಕೆ. ಸೊ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಯಾರ್ಯಾರು ಮಿಡಲ್ ಕ್ಲಾಸ್ ಇದ್ದೀರೋ, ಯಾರ್ಯಾರು ಬಡವರು ಇದ್ದೀರೋ, ಇದೊಂದು ಮಣ್ಣಲ್ಲಿ ಬಿದ್ದಿದ್ದೀರೋ, ಯಾರ್ಯಾರು ತುಂಬ ಬಡತನ ರೇಖೆಯಲ್ಲಿದ್ದೀರೋ, ಇದೊಂದು ಸದಾವಕಾಶ ನಿಮಗೆ ಎದೊಳೋದಕ್ಕೆ, ಲೈಫಲ್ಲಿ ಎದೊಳೋದಕ್ಕೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಸೊ ನಮಸ್ತೆ ಕರ್ನಾಟಕ. ಸ್ಟಾಕ್ ಮಾರ್ಕೆಟ್ ಕಳೆದ 5 ತಿಂಗಳಿಂದ ಬೀಳ್ತಾ ಇದೆ. ತುಂಬ ಜನ ಪೋರ್ಟ್ಫೋಲಿಯೋ 20 to 30% ಡೌನ್ ಇದೆ. ಸರ್ ಏನು ಮಾಡೋದು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಿದ್ದೀರಾ. ನಿಮ್ಮ ಪ್ರಶ್ನೆಗೆ ಸಿಂಪಲ್ ಉತ್ತರ, ನಿಫ್ಟಿ ಆಲ್ಮೋಸ್ಟ್ 13 to 14% ಡ್ರಾಪ್ ಆಗಿದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಆಗಲಿ, IT ಬೀಸ್ ಆಗಲಿ, ಫಾರ್ಮಾ ಬೀಸ್ ಆಗಲಿ, ಗೋಲ್ಡ್ ಬೀಸ್ ಆಗಲಿ, ಗೋಲ್ಡ್ ಬೀಸು ಪೀಕಲ್ಲಿದೆ, ಗೋಲ್ಡ್ ಮಾತ್ರ ಪೀಕಲ್ಲಿದೆ, ಗೋಲ್ಡ್ ಬಿಟ್ಟು ಎಲ್ಲನೂ ಡೌನಲ್ಲಿದೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಟು ಬುಕ್ ಪ್ರಾಫಿಟ್ ಇನ್ ಗೋಲ್ಡ್. ಗೋಲ್ಡು ಬೀಸ್ 60 ರೂಪಾಯಿ 61 ರೂಪಾಯಲ್ಲಿ ಇದ್ದಿದ್ದು 71 ರೂಪಾಯಿ ಸಮ್ ಚೇಂಜ್ ಹೋಗಿದೆ. ಗೋಲ್ಡ್ ಪೀಕ್ಗೆ ಹೋಗಿ ನಿಂತಿದೆ, ಬೇರೆ ಎಲ್ಲ ಈಕ್ವಿಟಿ ಎಲ್ಲ ಡೌನಲ್ಲಿದೆ. ಇಟ್ಸ್ ಅ ರೈಟ್ ಟೈಮ್ ಟು ಬುಕ್ ಪ್ರಾಫಿಟ್ ಇನ್ ಗೋಲ್ಡ್ ಆ್ಯಂಡ್ ಇನ್ವೆಸ್ಟ್ ದಟ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಆ್ಯಸ್ ಪರ್ ಸೆಬಿ ನ್ಯೂ ರೂಲ್ಸ್ ಏನಿದೆ ಅಂದರೆ, ಯಾವುದೇ 3 ತಿಂಗಳ ಡೇಟಾನ ನಾವು ಯೂಸ್ ಮಾಡೋಂಗಿಲ್ಲ, ಎಸ್ಪೆಷಲಿ ಫಾರ್ ಸ್ಟಾಕ್ಸಲ್ಲಿ ನಾನು ಯಾವ ಸ್ಟಾಕ್ಸು 3 months ಡೇಟಾ ಯೂಸ್ ಮಾಡಿ ನಾನು ಅನಲೈಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಟ್ಟಾಕಿದರೆ ಇಡೀ ದೇಶದ ಎಲ್ಲ ಒಂದು ಫಿನ್ ಇನ್ಫ್ಲೂಯೆನ್ಸರ್ಸ್ ಆರ್ ಯೂಟ್ಯೂಬಲ್ಲಿ ಒಂದು ಎಜುಕೇಷನ್ ಕೊಡೋರಿಗೆ ಇದು ಒಂದರ ಆಘಾತ. ಸೊ ನಾನು ಏನು ಎಜುಕೇಷನ್ ಕೊಡಬೇಕು, ಸ್ಟಾಕ್ಸ್ ಬಗ್ಗೆ ಹೇಳಬೇಕು ಆಗಲ್ಲ ಇವಾಗ. ಬಟ್ ಇಂಡೆಕ್ಸ್ ಬಗ್ಗೆ ಮಾತಾಡ್ಬೋದು. ಇಂಡೆಕ್ಸ್ ಬಗ್ಗೆ ನಾನು ಹೇಳಿ ಒಂದು ಐಡಿಯಾ, ಒಂದು ಕನ್ಕ್ಲೂಷನ್ ಕೊಡ್ತೀನಿ. ಸೊ ನಿಫ್ಟಿ ನೀವು ನೋಡಿದ್ರೆ, ಸೊ ಡೈಲಿ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದ್ರೆ, ಇಫ್ ಯು ಅಬ್ಸರ್ವ್ ಡೈಲಿ ಕ್ಯಾಂಡಲಲ್ಲಿ, ಸೊ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಬಿತ್ತು, ಮತ್ತು ಇಲ್ಲಿಂದ ಇಲ್ಲಿಗೆ ಬಿತ್ತು, ಸೊ ಮತ್ತೆ ಇಲ್ಲಿ ಹೋಗಿದೆ. ಸೊ ಡೆಫಿನೆಟ್ಲಿ ಹೀಗೆ ಎಲ್ಲಿಗೆ ಬೀಳುತ್ತೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಬಟ್ ಎಲ್ಲಿಗೆ ಬೀಳುತ್ತೆ ಅನ್ನೋದು ಡೆಫಿನೆಟ್ಲಿ ಇದು ಒಂಥರ ನಿಗೂಢವಾಗಿ ಉಳಿದಿದೆ. ಸೊ ಎಲ್ಲಿಗೆ ಬೀಳುತ್ತೆ ಅನ್ನೋದು, ಸೊ ಜಸ್ಟ್ ಅ ಪ್ರೆಡಿಕ್ಷನ್. ನಿಫ್ಟಿ ಹ್ಯಾಸ್ ಅ ಗ್ರೇಟ್ ಸಪೋರ್ಟ್ ಇನ್ ದಿಸ್ ಝೋನ್. ಟೆಕ್ನಿಕಲಿ ಇದೊಂದು ಒನ್ ಆಫ್ ದ ವೆರಿ ಗುಡ್ ಪ್ಲೇಸ್. ದಟ್ ಈಸ್ 21,900 21,800 ಝೋನ್. ಈ ಝೋನ್ವರೆಗೂ ಆಲ್ಮೋಸ್ಟ್ ನೀವು ಪೇನ್ ತಿಂದಿದ್ದೀರ. ಆಲ್ಮೋಸ್ಟ್ 75% ಏಟ್ ತಿಂದಿದ್ದೀವಿ, 70-80% ಏಟ್ ಆಲ್ರೆಡಿ ತಿಂದಿದ್ದೀವಿ. ಇನ್ನೊಂದು 20% ಪೇನ್ ಇದೆ ಅಂತ ನನ್ನ ಒಂದು ಅನಿಸಿಕೆ. ಸೊ 21,800 ಝೋನಿಗೆ ಆ್ಯಸ್ ಪರ್ ಎಲೈಟ್ ವೇವ್ಸ್ ಬರಬೇಕು ಅಂತ ನನ್ನ ಅನಿಸಿಕೆ. ಸೊ ಬರುತ್ತೆ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. 21,800 or 21,900 or 22,000 ಝೋನ್ ಒಂದು ಕ್ಲಾಸಿಕಲ್ ಝೋನ್ ಅದು. ಆ ಝೋನ್ಗೆ ನಿಫ್ಟಿ ಬರುತ್ತೆ. ಸೊ ಪ್ರಾಬಬ್ಲಿ ಒಂದು ಸ್ವಲ್ಪ ಬೌನ್ಸ್ ಕೊಡಬೇಕು, ಬಿಕಾಸ್ ಒಂದು ಸ್ವಲ್ಪ ಬೌನ್ಸ್ ಕೊಟ್ಟೇ ಅಲ್ಲಿ ಬರುತ್ತೆ.
ಒಂದು ಮಾರ್ಕೆಟ್ ಒಂದು ವೇವ್ ಹಿಂಗೆ ಬಿದ್ದಿದ ತಕ್ಷಣ ಮತ್ತೆ ಒಂದು ಸ್ವಲ್ಪ ಬೌನ್ಸ್ ಕೊಡುತ್ತೆ, ಮತ್ತೆ ಆ ಬೌನ್ಸಲ್ಲಿ ಎಲ್ಲ ಎಂಟ್ರ್ ಆಗ್ತಾರೆ ರೀಟೇಲರ್ಸ್ ಎಲ್ಲ, ಮತ್ತೆ ಕೆಳಕ್ಕೆ ಹೊಡಿತಾರೆ ರೀಟೇಲರ್ಸ್, ಮತ್ತೆ ಕಳ್ಕೊತಾರೆ, ಮತ್ತೆ ಒಂದು ಬೌನ್ಸ್ ಕೊಡ್ತಾರೆ, ಮತ್ತೆ ಎಂಟ್ರ್ ಆಗ್ತಾರೆ, ಮತ್ತೆ ಕಳ್ಕೊತಾರೆ. ಸೊ ಈ ಥರ ಒಂದು 2 ಸತಿ ಟ್ರ್ಯಾಪ್ ಮಾಡಿಬಿಟ್ಟು 2 ಸತಿ ಟ್ರ್ಯಾಪ್ ಆದಮೇಲೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗೋದು. ಸೊ ಡೆಫಿನೆಟ್ಲಿ ಮುಂಬರುವ ದಿನಗಳಲ್ಲಿ ಇನ್ನೂ ಬೀಳೋ ಸಾಧ್ಯತೆ ಇದೆ. ಸೊ ಡೆಫಿನೆಟ್ಲಿ ನೀವು ಏನು ಮಾಡ್ಬೋದು ಈ ಟೈಮಲ್ಲಿ ಅಂದರೆ ಒಳ್ಳೊಳ್ಳೆ ಕ್ವಾಲಿಟಿ ಸ್ಟಾಕ್ಸ್ನ ಆವ್ರೇಜ್ ಮಾಡಿ, ನಿಫ್ಟಿ 50 ಬ್ಲೂ ಚಿಪ್ ಸ್ಟಾಕ್ಸ್ನ ಆವ್ರೇಜ್ ಮಾಡ್ಕೊಳ್ಳಿ. ನಿಫ್ಟಿ ಬೀಸ್ ಆಗಲಿ, ಇಲ್ಲ ಒಳ್ಳೊಳ್ಳೆಯದು ಕನ್ಸ್ಯೂಮರ್ ಬೀಸ್ ಆಗಲಿ, ಈವನ್ CPSE ETF. CPSE ETF ಇಸ್ ಅಗೇನ್ ಗೌರ್ನಮೆಂಟ್ ರಿಲೇಟೆಡ್ ಅದು ETF. ಸೊ ಗೌರ್ಮೆಂಟ್ ಸ್ಟಾಕ್ಸಲ್ಲಂತೂ ಏನು ಅಷ್ಟೊಂದು ವೇವ್ ಇಲ್ಲ, ಅಷ್ಟೊಂದು ಒಂದು ಯಾವುದೇ ರೀತಿಯಾದ ಒಂದು ರಿಕವರಿ ಇಲ್ಲ. ಬಿಕಾಸ್ ಗೌರ್ಮೆಂಟ್ ಈ ಬಜೆಟಲ್ಲಿ ಯಾವುದೇ ರೀತಿಯಾದ ಒಂದು ಎನರ್ಜಿ ಸೆಕ್ಟರ್ಗಾಗಲಿ, ರೈಲ್ವೇಸ್ಗಾಗಲಿ, ಶಿಪ್ಪಿಂಗ್ ರಿಲೇಟೆಡ್ಗಾಗಲಿ ಯಾವುದಕ್ಕೂ ಏನೂ ಅನುದಾನ ಕೊಡಲಿಲ್ಲ. ಸೊ ಅದರಿಂದ ಈ CPSE ಬೀಸು ಇವೆಲ್ಲ ಸ್ಟಿಲ್ ದೇ ಆರ್ ಕಂಟಿನ್ಯೂ ಇನ್ ದ ಡೌನ್ ಟ್ರೆಂಡಲ್ಲೇ ಹೋಗ್ತಾ ಇದೆ. ಜೊತೆಗೆ ಮೇಜರ್ ಇಂಡೈಸಿಸ್ ಸಹ ಒಂದು ಫಾಲನ್ನು ನೀವು ನೋಡ್ತಾ ಇದ್ದೀರಾ. ಸೊ ಆ್ಯಕ್ಚುಲಿ ನಿಫ್ಟಿ ಬಿದ್ದಿರೋದು 13-14% ಅಷ್ಟೇ, ಬಟ್ ಸ್ಟಾಕ್ಸ್ಗಳು 40% ಬಿದ್ದಿದೆ, 45, 49% ಬಿದ್ದಿದೆ. ಸೊ ಇದು ನೋಡಿ ತುಂಬ ಜನ ಪ್ಯಾನಿಕ್ ಆಗ್ತಾರೆ, ಎಕ್ಸ್ಪೆಷಲಿ ಮಿಡಲ್ ಕ್ಲಾಸ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಿರೋರ್ಗಂತೂ. ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ, ಅಂದರೆ ಒಂದು ಸ್ವಲ್ಪ ಆದರೂ ಮೇಲಕ್ಕೆ ಎತ್ತಿ ಅನ್ನೋ ಒಂಥರ ಕೂಗು ಎಲ್ಲ ಕಡೆ ಕೇಳ್ತಾ ಇದೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಯಾರ್ಯಾರು ಹೂಡಿಕೆ ಮಾಡಿದಿರೋ, ಸೊ ನೀವು ಡೆಫಿನೆಟ್ಲಿ ಯು ಹ್ಯಾವ್ ಟು ವೇಟ್ ಅನದರ್ 1 year or 1.5 2 years ನೀವು ವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಮೇಲಕ್ಕೆ ಬರುತ್ತೆ. ಸೊ ಇದೊಂದು ಎಲ್ಲರಿಗೂ ಏನಾಗಿದೆ ಅಂದರೆ ಒಂದು ಲರ್ನಿಂಗ್. ನಾನು ಎಷ್ಟು 1000 ಸತಿ ಬಡ್ಕೋತಾ ಇರ್ತೀನಿ, ಲಾರ್ಜ್ ಕ್ಯಾಪ್ ಮಿಟ್ಟಿ ಬೇರೆ ಸ್ಟಾಕ್ಸ್ಗಳನ್ನು ಕಣ್ಣೆತ್ತಿ ನೋಡೋದು ಅಪರಾಧ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ, ಇವನ್ ನಮ್ಮ ಕ್ಲಾಸಲ್ಲೂ ಹೇಳಿದ್ದೀನಿ. ಲಾರ್ಜ್ ಕ್ಯಾಪ್ ನಿಫ್ಟಿ 50 ಬಿಟ್ಟು ಬೇರೆ ಸ್ಟಾಕ್ಸ್ನ ಆ ಹೆಸರು ಹೇಳೋದೇ ಅಪರಾಧ ಅಂತ ನಾನು ಹೇಳಿದ್ದೀನಿ. ಆದರೂ ಧೈರ್ಯ ಮಾಡಿ, ಧೈರ್ಯ ಮಾಡಿ ಆ ಯೂಟ್ಯೂಬು ಈ ಯೂಟ್ಯೂಬು ನೋಡಿಕೊಂಡು ಆ ಸ್ಟಾಕ್ಸ್ ಈ ಸ್ಟಾಕ್ಸ್ ಹಾಕಿ ತುಂಬ ನೋವಲ್ಲಿದ್ದೀರಾ. ಸೊ ಏನೂ ಮಾಡೋಕ್ಕಾಗಲ್ಲ, ಜಸ್ಟ್ ಐದರ್ ಯು ಕ್ಯಾನ್ ಆವ್ರೇಜ್ ಅಟ್ ದಿಸ್ ಪಾಯಿಂಟ್. ಮಾರ್ಕೆಟ್ ಇದೇ ಬಾಟಮ್ಮ ಇನ್ನೂ ಬಾಟಮ್ಮ ಯಾರೂ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ. ಬೇಸ್ಡ್ ಆನ್ ಟೆಕ್ನಿಕಲ್ 21,800 ಇಸ್ ಸಪೋರ್ಟ್ ಝೋನ್ ಅಂತ ನಾನು ಹೇಳ್ಬೋದು. ಬಟ್ ಇದೇ ಬಾಟಮ್ಮ ಇನ್ನೂ ಬೀಳಲ್ವಾ, ಇಲ್ಲ ಮೇಲಕ್ಕೆ ಹೋಗ್ಬಿಡುತ್ತಾ, ನೋ ಒನ್ ಕ್ಯಾನ್ ಜಡ್ಜ್. ಜಸ್ಟ್ ಒಂದು ಟೆಕ್ನಿಕಲ್ ಪ್ಯಾರಾಮೀಟರ್ ಪ್ರಕಾರ, ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಿಫ್ಟಿಗೆ 21,800 ಅಂದರೆ ಇನ್ನೊಂದು 1000 ಪಾಯಿಂಟ್ ಬಿದ್ದಾದಮೇಲೆ ಅಲ್ಲಿಂದ ಸಪೋರ್ಟ್ ಆಗುತ್ತೆ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಕಮ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಬೇಕು ಅಂತಲೇ ಸ್ಟಾಕ್ ಮಾರ್ಕೆಟ್ ಬೀಳಿಸ್ತಾರೆ. ಯಾಕಂದರೆ ಬೀಳ್ಸಿದ್ರೆ ತಾನೇ ಅವ್ರು ಲಾಸ್ ಬುಕ್ ಮಾಡೋಕ್ಕಾಗೋದು. ಮಾರ್ಚ್ ತಿಂಗಳಲ್ಲಿ ಬೇಕು ಅಂತಲೇ ಮಾರ್ಕೆಟ್ನ ಬೀಳಿಸಿ ಲಾಸ್ ಬುಕ್ ಮಾಡ್ತಾರೆ. ಪ್ರತಿಯೊಬ್ಬ ಶ್ರೀಮಂತರು ಪ್ರತಿಯೊಬ್ಬರು ಲಾಸ್ ಬುಕ್ ಮಾಡ್ತಾರೆ. ಏನಕ್ಕೆ ಬುಕ್ ಮಾಡ್ತಾರೆ ಅಂದರೆ, ಲಾಸ್ ಬುಕ್ ಮಾಡಿದ್ರೆ ತಾನೇ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಟ್ಯಾಕ್ಸಿಂದ ಎಸ್ಕೇಪ್ ಆಗಬೇಕಲ್ಲ. ಟ್ಯಾಕ್ಸಿಂದ ಎಸ್ಕೇಪ್ ಆಗೋದಕ್ಕೆ ಏನು ಮಾಡ್ತಾರೆ, ಬೇಕು ಅಂತಲೇ 100 ಕೋಟಿ 200 ಕೋಟಿ ಲಾಸ್ ತೋರಿಸ್ಬಿಟ್ಟು ಆ ಲಾಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಮತ್ತು ಏಪ್ರಿಲ್ ತಿಂಗಳಿಂದ ಮತ್ತೆ ಅವ್ರು ಏನು ದುಡ್ಡನ್ನೆಲ್ಲ ತಗೊಳ್ತಾ ಇದ್ದಾರೆ, ತುಂಬ ಜನ ದುಡ್ಡನ್ನು ತೆಗೆದು ಬ್ಯಾಂಕಲ್ಲಿ ಇಟ್ಕೊಳ್ತಾ ಇದ್ದಾರೆ. ಡೆಫಿನೆಟ್ಲಿ ಏಪ್ರಿಲ್ 1ನೇ ತಾರೀಕಿಂದ ಮಾರ್ಕೆಟ್ ಮೇಲಕ್ಕೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಬಿಕಾಸ್ ಇಯರ್ ಎಂಡಿಂಗ್ ಬಂದು ಮಾರ್ಚ್ 31 ಮಾರ್ಕೆಟ್ ಇದೇ ಥರ ಒಂದು ಚಾಪಿ ಸೈಡ್ ವೇಸ್, ಒಂದು ಫಾಲ್ ಬರೋದು, ಒಂದು ಫೇಕ್ ಅಪ್ ಮೂವ್ ಬರೋದು, ಮತ್ತೆ ಫಾಲ್ ಬರೋದು, ಒಂದು ಸೈಡ್ ವೇಸ್, ಒಂದು ಫೇಕ್ ಅಪ್ ಮೂವ್, ಮತ್ತೆ ಫಾಲ್ ಬಂದು ಒಂದು ಸಪೋರ್ಟ್ ಝೋನಿಗೆ ಬಂದು ಅಲ್ಲಿಂದ ರಿಕವರ್ ಆಗುತ್ತಂತ ನನ್ನ ಅನಿಸಿಕೆ. ಸೊ ಯಾರ್ಯಾರು ಲಾಂಗ್ ಟರ್ಮ್ ಹೂಡಿಕೆದಾರರು ಇನ್ವೆಸ್ಟ್ ಮಾಡಿದಿರೋ ನಿಮ್ಗೆ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ಮೊನ್ನೆ ಯಾರೋ ಒಬ್ಬರು ₹500 SIP ಮಾಡಿದ್ದಾರೆ. ₹500 SIP 400 ಚಿಲ್ಲರೆ ಏನಾಗ್ಬಿಟ್ಟಿದೆ, ಫುಲ್ ಪ್ಯಾನಿಕ್ ಆಗಿಬಿಡ್ತಾ ಇದ್ದಾರೆ. ಏನು ಸರ್ ಹಿಂಗಾಗೋಯ್ತು ಅಂತ. ₹500 ಮಾರ್ಕೆಟ್ ಏನೂ ಬೀಳಲ್ಲ, ₹500 ಪ್ಯಾನಿಕ್ ಆಗಬೇಡಿ. ಸೊ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಯಾರ್ಯಾರು ಮಿಡಲ್ ಕ್ಲಾಸ್ ಇದ್ದೀರೋ, ಯಾರ್ಯಾರು ಬಡವ್ರು ಇದ್ದೀರೋ, ಇದೊಂದು ಮಣ್ಣಲ್ಲಿ ಬಿದ್ದಿದ್ದೀರೋ, ಯಾರ್ಯಾರು ತುಂಬ ಬಡತನ ರೇಖೆಯಲ್ಲಿದ್ದೀರೋ, ಇದೊಂದು ಸದಾವಕಾಶ ನಿಮಗೆ ಎದೊಳೋದಕ್ಕೆ, ಲೈಫಲ್ಲಿ ಎದೊಳೋದಕ್ಕೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಇವಾಗ ನೀವೊಂದು 50% ದುಡ್ಡನ್ನು ಇನ್ವೆಸ್ಟ್ ಮಾಡಿ, ಇನ್ನೂ ಬಿದ್ದರೆ ಇನ್ನೊಂದು 50% ದುಡ್ಡು ಹಾಕಿ. ಬಿಕಾಸ್ ವಿ ನೆವರ್ ನೋ ವಿಚ್ ಇಸ್ ಬಾಟಮ್. ಇನ್ನೂ 50% ಆಮೇಲೆ ಹಾಕಿ ಅಂತ ನಾನು ಹೇಳಿದ್ದೀನಿ. ಅಲ್ಲಿ ಕೆಳಗಡೆ ಬರಲೇ ಇಲ್ಲ ಅಂದರೆ ಏನು ಮಾಡ್ತೀರಾ, ಮೇಲಕ್ಕೆ ಹೋಗ್ಬಿಟ್ರೆ. ಅದಕ್ಕೆ ಇವಾಗ 50% ಹೂಡಿಕೆಗಳನ್ನು ಇನ್ವೆಸ್ಟ್ ಮಾಡಿ, ಡೆಫಿನೆಟ್ಲಿ ವೇಟ್ ಮಾಡಿ, ಇನ್ನು ಸ್ವಲ್ಪ ಏನಾದ್ರು ಬಿದ್ದರೆ ಇನ್ನು ಸ್ವಲ್ಪ ದುಡ್ಡು ಹಾಕಿ, ಏನಂತೆ. ಬಟ್ ಡೆಫಿನೆಟ್ಲಿ ಒಂದು ಪೇನ್ ಪಾಯಿಂಟಲ್ಲಿ ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬ ರೀಟೇಲ್ ಇನ್ವೆಸ್ಟರ್ ಕಮ್ ಟ್ರೇಡರಲ್ಲಿ ಮಕ್ಕದಲ್ಲಿ ಆ ಖುಷಿನೇ ಇಲ್ಲ, ಬರೀ ಒಂಥರ ನಿರಾಸೆ ಜೀವನ ಆಗ್ಬಿಟ್ಟಿದೆ. ಮಾರ್ಕೆಟ್ ಬಿದ್ದು ಪ್ರತಿಯೊಬ್ಬ ರಿಟೇಲ್ ಟ್ರೇಡರು ನಿರಾಸೆಗೊಂಡು, ಮಾರ್ಕೆಟ್ ನಂದಲ್ಲ ಗುರು, ಈ ಮಾರ್ಕೆಟಲ್ಲಿ ತುಂಬ ಕಷ್ಟ ದುಡ್ಡು ಮಾಡೋದು,
ನಾನಂತೂ ದುಡ್ಡು ಕಳ್ಕೊಂಬಿಟ್ಟೆ ಅಂತ ತುಂಬ ಜನ ಮಾರ್ಕೆಟೇ ಬಿಟ್ಟು ಹೋಗ್ಬಿಟ್ರು. ಆ್ಯಂಡ್ ಏನಂತಾರೆ, ಈ ಕೋಚಿಂಗ್ ಸಂಸ್ಥೆಗಳಾಗಲಿ, ಬೇರೆ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಹೇಳ್ಕೊಡೋವಂಥ ಚಿಂಟು ಇನ್ಸ್ಟಿಟ್ಯೂಟ್ಗಳಾಗಲಿ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಾಗಲಿ, ಈ ಒಂದು ಬೇರ್ ಮಾರ್ಕೆಟ್ ತತ್ತರವಾಗಿ ತತ್ತರಿಸಿ ಹೋಗೋದವು. ಸೊ ಈವನ್ ಈ ಒಂದು ಬೇರ್ ಮಾರ್ಕೆಟಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಟ್ರೇಡರ್ಗಳು, ಏನು ಡಿಸಿಪ್ಲಿನ್ ಇಲ್ದಿರ, ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ದಿರೋ ಟ್ರೇಡರ್ಗಳು ಎಲ್ಲ ವಾಶೌಟ್ ಆಗಿಬಿಡ್ತಾರೆ. ಸೊ ಸರ್ ಹಂಗೆಲ್ಲ ವಾಶೌಟ್ ಆಗಿಬಿಟ್ರೆ ಹೆಂಗೆ ಸರ್? ನೆಕ್ಸ್ಟು ಟ್ರೇಡರ್ಸು ಬಂದೇ ಬರ್ತಾರೆ. ಹಳೆ ನೀರೆಲ್ಲ ವಾಶೌಟ್ ಆಗುತ್ತೆ. ಯಾವ ನೀರಿಗೆ ದುರಾಸೆ, ದುರಹಂಕಾರ, ಹಟ್ಟಹಾಸ, ನಂದೇ ಮಾರ್ಕೆಟು, ನಾನೇ ಗ್ರೇಟು ಅಂತ ಇದ್ರು, ಈ ನೀರೆಲ್ಲ ವಾಶೌಟ್ ಆಗುತ್ತೆ. ಮತ್ತೆ ಕಲಿಬೇಕು, ಡೀಸೆಂಟ್ ಡಿಸಿಪ್ಲೈನ್, ಮತ್ತೆ ಜನ ಬಂದೇ ಬರ್ತಾರೆ. ಹಳೆ ನೀರು ಹೋಗುತ್ತೆ, ಹೊಸ ನೀರು ಬರುತ್ತೆ. ಈ ಥರ ನೀರು ಹೋಗಿ ಹೊಸ ನೀರು ಬಂದಿರೋದು ನಾನು ಎಷ್ಟು ಸೈಕಲ್ಸ್ ನೋಡಿದ್ದೀನಿ. 2016ರಲ್ಲಿ ಆ ನೀರಲ್ಲಿ ನಾನು ಸಹ ಕೊಚ್ಕೊಂಡು ಹೋಗ್ಬಿಟ್ಟಿದ್ದೆ, ಮತ್ತೆ ವಾಪಸ್ ಬಂದೆ. ಸೊ ಓನ್ಲಿ ಹೂ ಹ್ಯಾವ್ ಅ ವಿಷನ್, ನಿಂತ್ಕೋತೀನಿ ಇಲ್ಲಿ ದೃಢವಾಗಿ ನಿಂತ್ಕೊಂಡು ಗೆಲ್ತೀನಿ ಅನ್ನೋರು ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ನಿಂತ್ಕೋತಾರೆ. ಸುಮ್ಮನೆ ಟೈಮ್ ಪಾಸಿಗೆ ದುಡ್ಡು ಬಾಚೋಣ, ಎತ್ಕೊಂಡು ಹೋಗ್ಬಿಡೋಣ, ಕಪ್ ನಮ್ಮದೇ ಅಂತ ಬಂದವರು ಇಲ್ಲಿ ನಿಲ್ಲಲ್ಲ. ಡೆಫಿನೆಟ್ಲಿ ದೋಸ್ ಹ್ಯಾವ್ ಅ ಡೀಪ್ ನಾಲೆಜ್, ಯಾರು ತುಂಬ ಡಿಸಿಪ್ಲೈನ್ ಆಗಿ ಬರೀ ಲಾರ್ಜ್ ಕ್ಯಾಪ್, ಬರೀ ಬೀಸ್, ಬ್ಲೂ ಚಿಪ್ ಸ್ಟಾಕ್ಸ್ ಬಿಟ್ಟು ಬೇರೆ ಸ್ಟಾಕ್ಸ್ಗಳನ್ನು ನೋಡೋದು ಅಪರಾಧ ಅಂತ ಹೇಳಿದ್ರು ತಗೊಂಡು ವಿಲ ಒದ್ದಾಡ್ತಾ ಇದ್ದಾರೆ. ಇನ್ಮೇಲಾದ್ರೆ ಬುದ್ಧಿ ಕಲ್ತ್ಕೊಳ್ಳಿ. ಡೆಫಿನೆಟ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಬಿಟ್ಟು ಬೇರೆ ಯಾವ ಸ್ಟಾಕ್ಸು ನೋಡೋಕೆ ಹೋಗಬೇಡಿ. ಅದು ಯಾವುದೋ ನ್ಯೂಸ್ ಬಂತು, ರೈಲ್ವೆ ಸ್ಟಾಕ್ಸ್ ಮೇಲಕ್ಕೆ ಹೋಯ್ತು, ಇದ್ಯಾವುದೋ ಬಿತ್ತು, ಇದೇನೋ ಅದಕ್ಕೇನೋ ಸೆಕ್ಟರ್ಗೆ ದುಡ್ಡು ಕೊಡ್ತಾರಂತೆ, ಹೋಗುತ್ತಂತೆ, ಈ ಸ್ಟಾಕು ಡಬಲ್ ತ್ರಿಬಲ್ ಆಯಿತು. ಸೊ ಆ ಥರ ಹೋಗಿ ತುಂಬ ಜನದ ಪೋರ್ಟ್ಫೋಲಿಯೋ 30-40% ಡೌನ್ ಇದೆ. ಸೊ ನಿಮ್ಗೊಂದು ಕಿವಿ ಮಾತು ಏನಂದರೆ, ಜಸ್ಟ್ ವೇಟ್ ಫಾರ್ 1 year to 2 years, ನಿಮ್ಮ ಪೋರ್ಟ್ಫೋಲಿಯೋ ರಿಕವರ್ ಆಗುತ್ತೆ. ನಿಮಗೆ ನಾಳೆನೇ ರಿಕವರ್ ಆಗಬೇಕು ಅಂದರೆ ಡೆಫಿನೆಟ್ಲಿ ಆಗಲ್ಲ. ಪೇಷನ್ಸ್ ಆಗಿ ವೇಟ್ ಮಾಡಿ, ಸುಮ್ಮನೆ ಲಾಸ್ ಬುಕ್ ಮಾಡಬೇಡಿ ಅಂತ ನನ್ನ ಸಲಹೆ. ಲಾಸ್ ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಾಸ್ ಆಗುತ್ತೆ. ಡೆಫಿನೆಟ್ಲಿ ಆ ಲಾಸನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಹೇಳ್ಕೊಳಕ್ಕಾಗಲ್ಲ. ಹೆಂಡತಿ, ಅಪ್ಪ, ಅಮ್ಮ, ಮಕ್ಕಳು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಆ ಲಾಸನ್ನು ನನ್ನ ಹತ್ರ ಬಂದು ಹೇಳ್ಕೊಬೋದೇ ಹೊರತು ಬೇರೆಯವ್ರಿಗೆ ನಿಮ್ಮ ಲಾಸು ಅರ್ಥ ಆಗಲ್ಲ. ಬಿಕಾಸ್ ಪ್ರಪಂಚಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದರೆ ಗೊತ್ತಿಲ್ಲ, ಬಟ್ ನಿಮಗೆ ಗೊತ್ತಿದೆ ಅಂತ ನೀವೇನೋ ಮಾಡೋಕ್ಕೆ ಹೋಗ್ರಿ. ಸೊ ಇವಾಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಾ, ಬಟ್ ನಥಿಂಗ್ ಟು ವರಿ, ಜಸ್ಟ್ ಹೋಲ್ಡ್ ಪೇಷನ್ಸ್ಲಿ. ಸ್ಟಾಕ್ಸ್ಗಳನ್ನು ಪೇಷನ್ಸಾಗಿ ಹೋಲ್ಡ್ ಮಾಡಿ, ಮತ್ತೆ ಮೇಲಕ್ಕೆ ಬಂದೇ ಬರುತ್ತೆ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಯಾವಾಗ ಬಿದ್ದರೂ ಮತ್ತೆ ಮೇಲಕ್ಕೆ ಬರಲೇಬೇಕು. ಯಾಕಂದರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಯಾವಾಗ ಬಿದ್ದರೂ ಸಹ 1 ವರ್ಷ ವೇಟ್ ಮಾಡಿದ್ರೆ ಮತ್ತೆ ಮೇಲಕ್ಕೆ ಬಂದೇ ಬರುತ್ತೆ. ನೋಡಿ, 2008 ರಿಸೆಷನ್, ನೆಕ್ಸ್ಟ್ 2011 ಮತ್ತೆ ಒಂದು ಫಾಲ್, 2015 ಮತ್ತೆ ಆಲ್ಮೋಸ್ಟ್ 1 year ಫಾಲ್, ಕರೋನಾ ಕ್ರ್ಯಾಶ್ ಆಲ್ಮೋಸ್ಟ್ 2-3 months, ನೆಕ್ಸ್ಟ್ 2021 ಫಾಲ್, 2022 ಫಾಲ್ 3-4 months, ನೆಕ್ಸ್ಟ್ 2023 ಸ್ಮಾಲ್ ಸೈಡ್ ವೇಸ್, 2024-25 ಮತ್ತೆ ಫಾಲ್. ಎಷ್ಟೇ ಫಾಲ್ ಬಂದರೂ ಮತ್ತೆ ಮೇಲಕ್ಕೆ ಹೋಗುತ್ತೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಅಂತ ಕೇಳಿದ್ದೀರಾ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಅಷ್ಟೇ, ಏನೇ ಮಾಡಿದ್ರೂ ಸಹ ಬೀಳಲ್ಲ. ಬಿದ್ದರೂ ಸಹ 1 ವರ್ಷ ವೇಟ್ ಮಾಡಿ. ಏನಂತೆ, ಸ್ಟಾಕ್ ಮಾರ್ಕೆಟಲ್ಲಿ ಫಸ್ಟು ನಿಮ್ಗೆ ಇರಬೇಕಾಗಿರೋದೇ ಪೇಷನ್ಸ್ ಇದೆ ತಾನೇ. ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರೋದಕ್ಕೆ ಮುಂಚೆ ಫಸ್ಟು ಜ್ಞಾನ ಇರಬೇಕು, ತಾಳ್ಮೆ ಇರಬೇಕು, ದುಡ್ಡು ಇರಬೇಕು. 3 ಇದೆ ಅನ್ಕೋತೀನಿ. 3 ಇರೋರಿಗೆ ಇದೇನು ಸ್ಟಾಕ್ ಮಾರ್ಕೆಟ್ ಬಿದ್ದಿದೆಯೋ ಇದೆಲ್ಲ ಏನೂ ಇಲ್ಲ ಅವ್ರಿಗೆ. ಮಾರ್ಕೆಟ್ ಡೆಫಿನೆಟ್ಲಿ ನೀವು ದೊಡ್ಡ ಟ್ರೇಡರ್ಸು, ದೊಡ್ಡ ಇನ್ವೆಸ್ಟರ್ಸ್ ಲೈಕ್ ವಿಜಯ್ ಕೇಡಿಯಾ ಒಂದು ಸ್ಪೀಚನ್ನು ನೋಡಿದ್ರೆ ಅವ್ರು ಹೇಳ್ತಾರೆ, ಸೆರಾ ಅನ್ನೋವಂಥ ಕಂಪನಿನ ಇಲ್ಲಿ ತೊಗೊಂಡು ಇಲ್ಲಿ ಮಾರಿದೆ, ಮತ್ತೆ ಇಲ್ಲಿಗೆ ಬಿತ್ತು, ಅದು 50% ಬಿತ್ತು, ಮತ್ತೆ ಇಲ್ಲಿಗೆ ಹೋಯ್ತು, ಅಲ್ಲಿಗೆ ಹೋಯ್ತು. ಸೊ ಅಷ್ಟು ಒಂದು ಅನಾಲಿಸಿಸ್ನ ಅವ್ರು ಹೇಳ್ತಾರೆ. ಪ್ರತಿ ಸಾರಿ ಅವರು ದುಡ್ಡು ಹಾಕ್ತವಾಗ ಅವ್ರು ಹಾಕಿದ್ದು ಪೋರ್ಟ್ಫೋಲಿಯೋ ಅರ್ಧಕ್ಕರ್ಧ ಕೆಳಕ್ಕೆ ಬರೋದಂತೆ. ಯೋಚನೆ ಮಾಡಿ, ಅವ್ರು 1 ಕೋಟಿ ಹಾಕಿದ್ರೆ ಆ ಕೋಟಿ 50 ಲಕ್ಷ ಆಗುತ್ತಂತೆ. ಅವ್ರು ಮಾರಲಿಲ್ಲ, ಸುಮ್ಮನೆ ಹೋಲ್ಡ್ ಮಾಡಿರೋದಕ್ಕೆ ಅದು 10 ಕೋಟಿಗೆ ಹೋಗಿದ್ದು. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಇಷ್ಟೇ. ನೀವು ಮನೆ ಮಾರು ಹಾಕಿದ್ರೆ ಅರ್ಧ ಮನೆ ಇರಲ್ಲ, ರೂಫ್ ಇರಲ್ಲ, ಗೋಡೆಗಳಿರಲ್ಲ, ಸೋಫಾ ಇರಲ್ಲ, ಎಲ್ಲ ಹೋಗ್ಬಿಡುತ್ತೆ. ಪೇಷನ್ಸಾಗಿ ವೇಟ್ ಮಾಡಿದ್ರೆ ಮತ್ತೆ ರೂಫು, ಮತ್ತೆ ಸೋಫಾ, ಮತ್ತೆ ಮೇಲ್ಗಡೆ ಇನ್ನೊಂದು ಫ್ಲೋರು ವಾಪಸ್ ಬರುತ್ತೆ. ಪೇಷನ್ಸಾಗಿ ಇವಾಗ ಏನಾದ್ರು ಎಕ್ಸಿಟ್ ಬಟನ್ ಒತ್ತಿದ್ರೆ ಲಾಸ್ಟ್ಗೆ ಅದೇ ಚಾಪೆ ಇಲ್ಲ ಏನು ಮಿಕ್ಕಿದೆಯೋ ಅಷ್ಟರಲ್ಲೇ ಇರಬೇಕಾಗುತ್ತೆ. ಸೊ ಆಪ್ಷನ್ ಈಸ್ ಯುವರ್ಸ್. ಪೇಷನ್ಸಾಗಿ ಕೂತ್ಕೊಳ್ಳಿ, ಮಾರ್ಕೆಟ್ ರಿಕವರ್ ಆಗುತ್ತೆ. ತಾಳ್ಮೆಯಿಂದ ಇರಿ. ಡೆಫಿನೆಟ್ಲಿ ಏಪ್ರಿಲ್ ತಿಂಗಳಿಂದ ಮಾರ್ಕೆಟ್ ರಿಕವರ್ ಆಗೋ ಚಾನ್ಸಸ್ ಎಲ್ಲನೂ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.
ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರಗಿ ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.